ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಶಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ ಪನ್ನೀರ್ ಮಸಾಲ. ಪನ್ನೀರಲ್ಲಿ ನಾನು 65 ಮಾಡಿದ್ದೀನಿ. ಅದೇ ಥರ ಇನ್ನೊಂದು ಮಾಡಿದ್ದೀನಿ, ಬೇಬಿ ಕಾರ್ನಲ್ಲೂ 65 ಮಾಡಿದ್ದೀನಿ. ಪನ್ನೀರ್ ಮತ್ತು ಬೇಬಿ ಕಾರ್ನ್ ಎರಡು ಥರ ಸ್ನ್ಯಾಕ್ಸ್ ಇವತ್ತು ಮಾಡಿದ್ದೀನಿ. ಅದು ಮಕ್ಳಿಗೆ ತುಂಬ ಇಷ್ಟವಾಗಿರೋ ಒಂದು ಸ್ನ್ಯಾಕ್ಸು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಒಂದೇ ಮಸಾಲ ಇಟ್ಟು ಪನ್ನೀರ್ 65 ಮತ್ತು ಬೇಬಿಕಾರ್ನ್ 65 ಮಾಡಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇದು ನಾವು ಮನೇಲಿ ಮಾಡ್ಕೋಬೋದು ಈಸಿಯಾಗಿ ಅಂತ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು 1/4 kg ಪನ್ನೀರ್ ತೊಗೊಂಡು ಪೀಸ್ ಕಟ್ ಮಾಡಿದ್ದೀನಿ. ನಮ್ಗೆ ಎಷ್ಟು ಸೈಜ್ ಬೇಕೋ ಅದಕ್ಕೆ ತಕ್ಕಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ತೀನಿ. 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್. ಫ್ರೆಂಡ್ಸ್, ಇದು ಟೇಬಲ್ ಸ್ಪೂನು ದೊಡ್ಡದಾಗಿದೆ, ಅದರಿಂದ 4 ಮೈದಾ, 3 ಕಾರ್ನ್ಫ್ಲವರು, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಸೇರಿಸಿದ್ದೀನಿ. ಅಚ್ಕಾರದ ಪುಡಿ ಅಂದರೆ ಇದು ಹೋಮ್ ಮೇಡ್, ನಾನು ಯಾವುದು ರೆಡಿಮೇಡ್ ಯೂಸ್ ಮಾಡಲ್ಲ, ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮ್ಗೆ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಕ್ವಾಂಟಿಟಿ ಹೆಂಗಿದೆಯೋ ಪನ್ನೀರು ಅದಕ್ಕೆ ತಕ್ಕಷ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪನ್ನೀರು ಮತ್ತು ಕಾರ್ನ್ಫ್ಲವರ್ ಇದು ಎರಡಕ್ಕೂ ನಾನು ಒಂದೇ ಮಸಾಲ ರೆಡಿ ಮಾಡಿರೋದು, ಮತ್ತು ನಾನು ಮಿಕ್ಸ್ ಮಾಡಿಲ್ಲ. ನಿಮ್ಗೆ ಸಾಕಾಗಿಲ್ಲ ಅಂದರೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ನಾನು ಎಣ್ಣೆ ಸೇರಿಸಿಲ್ಲ, ಹಂಗೆ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಲೇಟ್ ಆಗುತ್ತೆ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೀವು ತುಂಬ ಗಟ್ಟಿಯಾಗೆಲ್ಲ ಇದು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಬಜ್ಜಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಬಜ್ಜಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಬಜ್ಜಿ ಹಿಟ್ಟು ಅದಕ್ಕೆ ಹಾಕಿದ್ರೆ ಬಜ್ಜಿ ಥರ ಒಂದು ಲೇಯರ್ ಮೇಲೆ ನಿಂತ್ಕೊಬಿಡುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ, ಇನ್ನೊಂದು ಕಡೆ ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೀವು ಮಾಡಬೇಕಾದ್ರೆ ತಟ್ಟೆ ಖಾಲಿ ಆಗುತ್ತೆ, ಯಾಕಂದರೆ ಮಕ್ಕಳಿರೋ ಮನೇಲಿ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದು ಬೇಗ ಈಸಿಯಾಗಿ ಮಾಡೋ ಒಂದು ರೆಸಿಪಿ ಇದು. ಮಕ್ಳಿಗೆ ಸ್ನ್ಯಾಕ್ಸ್ ಅಂತ ಕೇಳಿದ ತಕ್ಷಣ ಮನೇಲಿ ಪನ್ನೀರ್ ಇದ್ದರೆ ಈಸಿಯಾಗಿ ಮಾಡಿಕೊಡ್ಬೋದು. ಇದು ಸಂಜೆ ಟೈಮಲ್ಲಿ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ತಿರುಗಿಸಿ, ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋಗಬೇಡಿ. ಇದು ಹೆಚ್ಚು ಕಡಿಮೆ ಕಬಾಬ್ ಟೇಸ್ಟೆಲ್ಲ ಇರುತ್ತೆ. ಗರಂ ಮಸಾಲ ಹಾಕಿಲ್ಲ ನಾನು, ಆದರೆ ಕಬಾಬ್ ಟೇಸ್ಟೆಲ್ಲ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ನ 1 kg ತಂದು ಇಟ್ಕೊಂಡ್ರೆ ಒಂದು 2 ದಿವಸದಲ್ಲಿ ನಾವು ಮಾಡ್ಕೋಬೋದು. ಅದೇ ತುಂಬ ದಿವಸ ಪನ್ನೀರ್ ಇಟ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ. ಅದರಿಂದ ಒಂದು 2-3 ದಿವಸದಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಆದಷ್ಟು ಯಾವಾಗಲೂ ನಾನು ಹೇಳೋದು ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ಗರಿಬೇಕು ನೀವು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಕಲರ್ ಚೇಂಜ್ ಆಯಿತು, ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ನಿಧಾನಕ್ಕಾಗುತ್ತೆ ಮೀಡಿಯಮ್ ಫ್ಲೇಮ್ಗಿಟ್ಟರೆ, ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಲೇಟ್ ಆದರೂ. ಈಗ ಪನ್ನೀರ್ 65 ರೆಡಿಯಾಗಿದೆ. ನೀವು ಇದನ್ನು ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ, ಯಾಕಂದರೆ ಟೇಸ್ಟ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಮಾಡೋದು. ತಕ್ಷಣ ಪನ್ನೀರ್ ತಂದರೆ ನಾವು ನಂದಿನಿಯಿಂದ ತಕ್ಷಣ ಮಾಡ್ಕೋಬೋದು. ಈಗ ಪನ್ನೀರ್ ಆಯಿತು. ಈಗ ಬೇಬಿ ಕಾರ್ನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಉಳಿದಿರೋ ಮಸಾಲದಲ್ಲಿ ಇದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಸೇಮ್ ಮಸಾಲ, ಅದೇ ಮಸಾಲ ಇದೆ, ಅದರಲ್ಲಿ ಉಳಿದಿರೋ ಮಸಾಲ, ಅದರಲ್ಲಿ ಇರೋದೆಲ್ಲ ಕಾರ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಬೇಬಿ ಕಾರ್ನ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಆದಷ್ಟು ಎಳೆದಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಬಲ್ತಿರೋದು ಒಂದೊಂದು ಇತ್ತು, ಅದನ್ನು ನಾನು ಎರಡಾಗಿ ಉದ್ದಕ್ಕೆ ಎರಡಾಗಿ ಕಟ್ ಮಾಡಿ ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ಅದು. ಅದೇ ಎಣ್ಣೆಗೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಬಿಸಿ ಮಾಡಿದೆ. ಎಣ್ಣೆ ಕಾದಿದೆ. ಉದ್ದುದ್ದಕ್ಕೆ ಒಂದೊಂದೇ ಹಾಕಿ. ಎಣ್ಣೆ ಜಾಸ್ತಿ ಇದ್ದರೆ ಒಂದು 4-5 ಹಾಕ್ಕೋಬೋದು. ಕಡಾಯಿ ಒಂದು ಸ್ವಲ್ಪ ಚಿಕ್ಕದೇ ಇಟ್ಟೆ ಇವತ್ತು.
ನಾನಿವತ್ತು ಪನ್ನೀರ್ ಬೇಗ ಖಾಲಿ ಆಗುತ್ತೆ ಅಂದ್ಕೊಂಡೆ, ಆದರೆ ಪನ್ನೀರ್ಗಿಂತ ಬೇಬಿಕಾರ್ನ್ ಬೇಗ ಖಾಲಿ ಆಗೋಯ್ತು. ಮಕ್ಕಳು ಪನ್ನೀರ್ಗಿಂತ ಬೇಬಿಕಾರ್ನ್ನ ತುಂಬ ಇಷ್ಟಪಡ್ತಿದ್ದು. ಎಳೆ ಬೇಬಿಕಾರ್ನ್ ತುಂಬ ಟೇಸ್ಟು ಚೆನ್ನಾಗಿತ್ತು. ಫ್ರೈ ಆಯಿತು, ಇದು ಫ್ರೈ ಆಯಿತು. ತೆಗಿತೀನಿ ಈಗ. ಕಲರ್ ಚೇಂಜ್ ಆಗಿದೆ ನೋಡಿ. ಫ್ರೆಂಡ್ಸ್, ಬೇಬಿಕಾರ್ನ್ 65 ರೆಡಿ ಆಯಿತು. ಪನ್ನೀರ್ 65 ಒಂದು ಕಡೆ, ಬೇಬಿಕಾರ್ನ್ 65 ತುಂಬ ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಸ್ವಲ್ಪ ಇದೆ, ಎಲ್ಲ ರೆಡಿ ಆಯ್ತದೆ. ರೆಡಿ ಆಗಬೇಕಾದ್ರೆ ಖಾಲಿನೂ ಆಗುತ್ತೆ ಇದು. ನೋಡಿ, ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ಪನ್ನೀರ್ 65 ಮತ್ತು ಬೇಬಿಕಾರ್ನ್ 65 ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.